ರಾಮದೇವರ ಬೆಟ್ಟನ ನೋಡಿಕೊಂಡು ಅಲ್ಲಿಂದ ನಾನು ಮತ್ತೊಂದು ಪ್ಲೇಸ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ವಿಷಯನ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಆ ಒಂದು ರಾಮದೇವರ ಬೆಟ್ಟನ ನೋಡಿಕೊಂಡು ನಾನು ಮತ್ತೆ ಯಾವ ಪ್ಲೇಸನ್ನು ಕವರ್ ಮಾಡಲಿಕ್ಕೆ ಹೋಗ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪ್ಲೇಸ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಟು ಮೈಸೂರು ಹೈವೇನಲ್ಲಿ ಇರುವಂಥದ್ದು, ರಾಮನಗರದಲ್ಲಿ. ನಮ್ಮ ಹಳ್ಳಿಯ ಸೊಗಡಿನ ಬಗ್ಗೆ ನೀವು ತಿಳ್ಕೊಳ್ಳೋದಲ್ದೇ ಈ ಒಂದು ಜಾಗದಲ್ಲಿ ನೀವು ಜಾನಪದ ಕಲೆಗಳನ್ನು ಕೂಡ ನೀವಿಲ್ಲಿ ಕಲಿಬಹುದು. ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ. ಈ ಒಂದು ಸ್ಥಳಕ್ಕೆ ನಾವು ರಾಮನಗರದ ಬಸ್ ಸ್ಟಾಪಿಂದ ಹೋಗ್ತೀವಿ ಅಂತ ಹೇಳಿದರೆ ಡೈರೆಕ್ಟ್ ಬಸ್ಸಸ್ ಅವೈಲೇಬಲ್ ಇರಲ್ಲ. ಸೊ ನೀವು ಶೇರಿಂಗ್ ಆಟೋದಲ್ಲಿ ಕೂಡ ಬರ್ಬೋದು. 20 ರೂಪಾಯಿ ಚಾರ್ಜಸ್ ತೊಗೊಳ್ತಾರೆ. ಹಾಗೆ ನೀವಿಲ್ಲಿ ಒಂದು ಪ್ರೈಸ್ನ ಕೂಡ ನೋಡ್ಬೋದು, ಎಂಟ್ರಿ ಫೀಸ್ ಯಾವ ಥರ ಇದೆ ಅಂತ, ಎಲ್ಡರ್ಸಿಗೆ ಯಾವ ಥರ ಇರುತ್ತೆ, ಮಕ್ಕಳಿಗೆ ಯಾವ ಥರ ಇರುತ್ತೆ ಅಂತ ಹೇಳಿ. ಹಾಗೆ ಟೈಮಿಂಗ್ಸ್ ಕೂಡ ನೀವಿಲ್ಲಿ ನೋಡಬಹುದು. ನೀವು ಎಂಟ್ರಿ ಆಗ್ತಾ ಇದ್ದಾಗಲೇ ಗೇಟ್ ಹತ್ರ ನಿಮಗೆ ರೈಟ್ ಸೈಡು ಮ್ಯಾಪ್ ಕಾಣಿಸುತ್ತೆ, ಅಲ್ಲಿಯ ನಕ್ಷೆ. ಅದನ್ನೇ ನೀವು ಫೋಟೋ ತೆಕ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಯಾವ್ಯಾವ ಪ್ಲೇಸನ್ನು ಕವರ್ ಮಾಡ್ಬೋದು ಅಲ್ಲಿ ಅಂತ ಹೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಬಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋ ಸ್ಟೋರೀಸ್ 2K. ಇವತ್ತಿನ ವಿಡಿಯೋದಲ್ಲಿ ನಾನು ರಾಮನಗರದಲ್ಲಿ ಇರ್ತಕ್ಕಂಥ ಜಾನಪದ ಲೋಕದ ಒಂದು ಸ್ಥಳದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಬರುವಂಥ ಚಿತ್ರ ಕಲಾಕೃತಿಗಳ ಬಗ್ಗೆ ವಿವರಣೆಯನ್ನು ಸಹ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಯಕ್ಷಗಾನವು ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ಪ್ರಸಿದ್ಧವಾದ ಜಾನಪದ ನೃತ್ಯ ನಾಟಕ. ಇದು ರಾಮಾಯಣ ಮಹಾಭಾರತ ಕಥೆಗಳನ್ನು ಸಂಗೀತ ಮತ್ತು ಭರ್ಜರಿ ವೇಷಭೂಷಣಗಳೊಂದಿಗೆ ಪ್ರದರ್ಶಿಸುತ್ತದೆ. ವೀರಗಾಸೆ ಕರ್ನಾಟಕದ ಶೌರ್ಯವನ್ನು ತೋರಿಸುವ ಜಾನಪದ ನೃತ್ಯ. ಇದು ವೀರಭದ್ರ ಸ್ವಾಮಿಯ ಕಥೆಯನ್ನು ಆಧರಿಸಿದೆ. ಮುಖ್ಯವಾಗಿ ಮೈಸೂರು, ಮಂಡ್ಯ ಭಾಗಗಳಲ್ಲಿ ಪ್ರಸಿದ್ಧ, ಏಕೆಂದರೆ ಇದು ಧಾರ್ಮಿಕ ಹಬ್ಬಗಳನ್ನು ಮತ್ತು ಜಾತ್ರೆಗಳ ಜೊತೆ ಸಂಬಂಧವನ್ನು ಹೊಂದಿದೆ. ಭೂತಕೋಲವು ಕರಾವಳಿ ಕರ್ನಾಟಕದ ದೈವ ಆರಾಧನೆಯ ಜನಪದ ಆಚರಣೆ. ಇದರಲ್ಲಿ ದೈವವನ್ನು ನೃತ್ಯ ಮತ್ತು ವೇಷಭೂಷಣದ ಮೂಲಕ ಪೂಜಿಸುತ್ತಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿಯಾಗಿದೆ. ಆಟಿಕಳಂಜ. ಈ ಆಟಿಕಳಂಜವು ಕರಾವಳಿ ಕರ್ನಾಟಕದ ಪವಿತ್ರ ಜನಪದ ಆಚರಣೆ. ಇದು ಮಕ್ಕಳ ರಕ್ಷಣೆಗಾಗಿ ದೈವ ಆರಾಧನೆ ರೂಪದಲ್ಲಿ ನಡೆಯುತ್ತದೆ. ನೀವು ಕ್ಯಾಮ್ರಾ ಒಳಗಡೆ ತೊಗೊಂಡು ಹೋಗ್ತೀರಾ ಅಂದರೆ ವಿಡಿಯೋ ಮಾಡಲಿಕ್ಕೆ, ಅದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ. ಅದನ್ನು ಬೈ ಮಾಡಿನೇ ನೀವು ವಿಡಿಯೋ ಮಾಡಬೇಕು. ಜಗ್ಗಲಗಿ ಕುಣಿತವು ಉತ್ತರ ಕರ್ನಾಟಕದ ಪ್ರಮುಖ ಜಾನಪದ ಕಲೆಯಾಗಿದ್ದು, ಎತ್ತಿನ ಚರ್ಮದಿಂದ ಮಾಡಿದ ಬೃಹತ್ ಜಗ್ಗಲಗಿ ವಾದ್ಯವನ್ನು ನುಡಿಸುತ್ತಾ ಜೋಡಿತಾಳ ಸಣ್ಣ ಡೊಳ್ಳುಗಳೊಂದಿಗೆ ಶಿಸ್ತುಬದ್ಧ ಹೆಜ್ಜೆ ಹಾಕುತ್ತಾ ಪ್ರದರ್ಶಿಸುವ ಒಂದು ನೃತ್ಯವಾಗಿದೆ. ಜಾನಪದ ಲೋಕವನ್ನು ಡಾಕ್ಟರ್ H.L. ನಾಗೇಗೌಡರು 1994ರಲ್ಲಿ ಕರ್ನಾಟಕದ ಜನಪದ ಸಂಸ್ಕೃತಿಯನ್ನು ಉಳಿಸಲು ಸ್ಥಾಪಿಸಿದರು. ಹಾಗೆ ನಾವು ಈ ಪಾರ್ಕಲ್ಲಿ ಒಗಟುಗಳು ಮತ್ತು ಗಾದೆ ಮಾತುಗಳನ್ನು ಕೂಡ ನೋಡಬಹುದು. ನಿಮಗೇನಾದರೂ ಈ ಮೇಲೆ ಕಾಣ್ತಾ ಇರೋ ಒಗಟಿಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಡೊಳ್ಳು ಕುಣಿತವು ಡೊಳ್ಳಿನ ತಾಳಕ್ಕೆ ಶಕ್ತಿಯುತವಾಗಿ ಕುಣಿಯುವ ಕರ್ನಾಟಕದ ಜಾನಪದ ನೃತ್ಯವಾಗಿದೆ. ಮುಖ್ಯವಾಗಿ ಮೈಸೂರು ಮತ್ತು ಹಾಸನ ಭಾಗಗಳಲ್ಲಿ ಪ್ರಸಿದ್ಧ, ಏಕೆಂದರೆ ಇದು ವೀರಶೈವ ಪರಂಪರೆ ಮತ್ತು ಹಬ್ಬಗಳಿಗೆ ಸಂಬಂಧಿಸಿದೆ. ಈ ಚಿತ್ರಕುಟೀರದಲ್ಲಿ ನಾವು ಮನೆಯಲ್ಲಿ ಬಳಸಬಹುದಾದಂಥ ಹಳೆಯ ಕಾಲದ ವಸ್ತುಗಳನ್ನೆಲ್ಲ ನಾವಿಲ್ಲಿ ನೋಡಬಹುದು. ಕೊರವಂಜಿ ಒಂದು ಜನಪದ ನೃತ್ಯ ನಾಟಕ. ಭವಿಷ್ಯ ಹೇಳುವ ಕೊರವ ಮಹಿಳೆಯ ಪಾತ್ರವನ್ನು ಪ್ರದರ್ಶಿಸುತ್ತದೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಪ್ರಸಿದ್ಧಿ ಪಡೆದಿದ್ದು, ಏಕೆಂದರೆ ಇದು ಜನರ ನಂಬಿಕೆಗಳು ಮತ್ತು ಸಂಪ್ರದಾಯಗಳನ್ನು ತೋರಿಸುತ್ತದೆ. ಭೂತಕೋಲು ಕುಣಿತವು ದೈವ ಆರಾಧನೆಯ ಜನಪದ ನೃತ್ಯ. ಭೂತಗಳನ್ನು ವೇಷಭೂಷಣದೊಂದಿಗೆ ಪೂಜಿಸುವ ಆಚರಣೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರಸಿದ್ಧಿ, ಏಕೆಂದರೆ ಇದು ಸ್ಥಳೀಯ ದೈವ ಸಂಸ್ಕೃತಿ ಮತ್ತು ನಂಬಿಕೆಗಳಿಗೆ ಸಂಬಂಧಿಸಿದೆ. ಇಲ್ಲಿ ವಿಶಾಲವಾದ ಮೈದಾನವನ್ನು ಹೊಂದಿದ್ದು, ಇಲ್ಲಿ ಎವ್ರಿ ವೀಕ್ ಈವೆಂಟ್ಸ್ಗಳು ನಡೀತಾನೆ ಇರುತ್ತೆ. ಈ ಒಂದು ಪಾರ್ಕಲ್ಲಿ ನಾವು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ, ಆ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ಜನಗಳಿದ್ದಾರೆ, ಅವರ ಸಂಸ್ಕೃತಿ ಏನು, ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಹಾಗೆ ನೀವು ಒಂದೊಂದು ಮನೆಗಳಿಗೂ ಹೋಗುವಾಗ ಅಲ್ಲಿನ ವಿಶೇಷತೆ ಏನು, ಅಲ್ಲಿನ ಸಂಸ್ಕೃತಿ ಏನು ಅನ್ನೋದನ್ನು ಈ ಒಂದು ಪಠ್ಯಗಳಲ್ಲಿ ಹಾಕಿರ್ತಾರೆ. ಈ ಒಂದು ಮನೆ ಬಂದ್ಬಿಟ್ಟು ಮಲೆನಾಡಿನ ಭಾಗಗಳಲ್ಲಿ ಯಾವ ರೀತಿಯಾದಂಥ ಮನೆಗಳಿರುತ್ತೆ, ಹಾಗೆ ಅಲ್ಲಿಯ ಅವರ ಒಂದು ಜೀವನ ಶೈಲಿ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು.
ಮಲೆನಾಡಿನ ಭಾಗದ ಮನೆಗಳನ್ನು ನೋಡೋದಾದರೆ ಪ್ರಕೃತಿ ಮಧ್ಯೆ ನಿರ್ಮಿಸಿದ ಮರದ ಮತ್ತು ಮಣ್ಣಿನ ಸಾಂಪ್ರದಾಯಿಕ ಮನೆಯಾಗಿರುತ್ತೆ. ಮಲೆನಾಡು ಪ್ರದೇಶಗಳಲ್ಲಿ ಪ್ರಸಿದ್ಧಿ, ಏಕೆಂದರೆ ಇದು ಮಳೆಯ ವಾತಾವರಣಕ್ಕೆ ತಕ್ಕಂತೆ ನಿರ್ಮಿಸಲಾಗಿರುತ್ತೆ. ಹಾಗೆ ನೀವಿಲ್ಲಿ ಹಳೆಯ ಕಾಲದ ಪಾತ್ರೆಗಳನ್ನು ನೋಡ್ಬೋದು. ಹಾಗೆ ಆ ಬಿದಿರಿನ ಇಂದ ಕಟ್ಟಿರ್ತಕ್ಕಂಥ ಮನೆಗಳು ಯಾವ ರೀತಿಯಾಗಿದೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನ ಭಾಗಗಳಲ್ಲಿ ಈ ರೀತಿಯಾದಂಥ ಮನೆಗಳನ್ನು ನೋಡೋದು ತುಂಬ ಅಪರೂಪವಾಗಿದೆ. ದೊಡ್ಡ ರಾಗಿ ಕಲ್ಲು ಧಾನ್ಯವನ್ನು ಅರೆದು ಹಿಟ್ಟಾಗಿಸಲು ಬಳಸುವ ಸಾಂಪ್ರದಾಯಿಕ ಕಲ್ಲಿನ ಸಾಧನವಾಗಿದೆ. ಗ್ರಾಮೀಣ ಕರ್ನಾಟಕದಲ್ಲಿ ಪ್ರಸಿದ್ಧಿ, ಏಕೆಂದರೆ ಇದು ಹಳೆಯ ಕಾಲದ ಅಡುಗೆ ಪದ್ಧತಿಯ ಭಾಗವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ರಾಗಿ ಕಲ್ಲನ್ನು ನಾವು ಬಳಸೋದಿಲ್ಲ, ಏಕೆಂದರೆ ಯಂತ್ರಗಳು ಮತ್ತು ಮಿಕ್ಸಿಗಳು ವೇಗವಾಗಿ ಸುಲಭವಾಗಿ ಕೆಲಸ ಮಾಡುವಂತಹ ಒಂದು ತಂತ್ರಜ್ಞಾನ ಇರೋದ್ರಿಂದ ನಾವು ಇದನ್ನೆಲ್ಲ ಇವಾಗ ಬಳಸ್ತಾ ಇಲ್ಲ. ಹಾಗೆ ಈ ರಾಗಿ ಕಲ್ಲನ್ನು ಬೀಸುವಾಗ ಯಾವ ರೀತಿಯಾದಂಥ ಪದಗಳನ್ನು ಹೇಳ್ತಾ ಇದ್ರು, ಹಾಡುಗಳನ್ನು ಹೇಳ್ತಾ ಇದ್ರು ಅಂತ ಕೂಡ ನಾವಿಲ್ಲಿ ನೋಡಬಹುದು. ಬೀಸು ಕಂಸಾಳೆ. ಈ ಬೀಸು ಕಂಸಾಳೆಯು ಮಲೆ ಮಹದೇಶ್ವರನ ಭಕ್ತರು ಕಂಸಾಳೆ ತಾಳಕ್ಕೆ ಕುಣಿಯುವ ಜಾನಪದ ನೃತ್ಯವಾಗಿದೆ. ಮುಖ್ಯವಾಗಿ ಚಾಮರಾಜನಗರದ ಭಾಗದಲ್ಲಿ ಪ್ರಸಿದ್ಧಿಯಾಗಿದ್ದು, ಇದು ಮಲೆ ಮಹದೇಶ್ವರ ಭಕ್ತಿ ಪರಂಪರೆಯೊಂದಿಗೆ ಸಂಬಂಧಿಸಿದೆ. ಈ ಎತ್ತಿನ ಗಾಡಿಯನ್ನು ಹಿಂದೆ ಸಾಗಾಣಿಕೆ ಮತ್ತು ಪ್ರಯಾಣಕ್ಕೆ ಬಳಸಲಾಗುತ್ತಿತ್ತು, ಆದರೆ ಈಗ ಬಹುತೇಕ ಯಂತ್ರ ವಾಹನಗಳು ಅದನ್ನು ಬದಲಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೆಲವೆಡೆ ಕಾಣಬಹುದು, ಆದರೆ ಈಗ ಅದು ಸಂಪ್ರದಾಯ ಮತ್ತು ಹಬ್ಬಗಳ ಭಾಗವಾಗಿ ಮಾತ್ರ ಉಳಿದಿದೆ. ಸುಡುಗಾಡು ಸಿದ್ಧರು ಸ್ಮಶಾನದಲ್ಲಿ ವಾಸಿಸಿ ತಪಸ್ಸು ಮಾಡುವ ಆಧ್ಯಾತ್ಮಿಕ ವ್ಯಕ್ತಿಗಳು ಕರ್ನಾಟಕದ ಜನಪದ ನಂಬಿಕೆಯಲ್ಲಿ ಕಾಣುವವರು, ಏಕೆಂದರೆ ಅವರು ವೈರಾಗ್ಯ ಮತ್ತು ಆತ್ಮ ಸಾಧನೆಯ ಪ್ರತೀಕವಾಗಿದ್ದಾರೆ. ಈಗ ನಾವು ಮತ್ತೊಂದು ಹಳ್ಳಿಯ ಪ್ರದೇಶಕ್ಕೆ ಹೋಗ್ತಾ ಇದ್ವಿ, ಅದೇ ಗಿರಿಜನ ಲೋಕ. ಈ ಗಿರಿಜನ ಲೋಕವು ಆದಿವಾಸಿ ಜನರ ಜೀವನ ಶೈಲಿ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ತೋರಿಸುತ್ತದೆ. ಕರ್ನಾಟಕದ ಕಾಡು ಪ್ರದೇಶಗಳಲ್ಲಿ ಪ್ರಸಿದ್ಧಿ, ಏಕೆಂದರೆ ಇದು ಗಿರಿಜನ ಸಮುದಾಯದ ಜೀವನ ಭಾಗವಾಗಿದ್ದು, ಅಲ್ಲಿ ಅವರ ಜೀವನ ಶೈಲಿ ಹೇಗಿರುತ್ತೆ, ಉಡುಗೆ ತೊಡುಗೆಗಳು ಮತ್ತು ಅವರ ಆಹಾರ ಪದ್ಧತಿಯನ್ನು ನಾವಿಲ್ಲಿ ನೋಡಬಹುದು. ಗಿರಿಜನ ಲೋಕವೆಂದರೆ ಕರ್ನಾಟಕದ ಆದಿವಾಸಿ ಜನಾಂಗಗಳ ಜೀವನ ಶೈಲಿ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಒಂದು ವಿಶಿಷ್ಟ ಭಾಗವಾಗಿದೆ. ಇಲ್ಲಿ ಹಲವು ಜನಾಂಗಗಳ ಜನರು ವಾಸಿಸುತ್ತಾರೆ. ಉದಾಹರಣೆಗೆ ಸೋಲಿಗರು, ಜೇನುಕುರುಗರು, ಹಕ್ಕಿಪಿಕ್ಕಿ, ಕೊರಗರು ಇತ್ಯಾದಿ. ಇವರು ಮುಖ್ಯವಾಗಿ ಕಾಡು ಪ್ರದೇಶಗಳಲ್ಲಿ ವಾಸಿಸಿ ಪ್ರಕೃತಿಯೊಂದಿಗೆ ಆಪ್ತವಾಗಿ ಬದುಕುತ್ತಾರೆ. ಗಿರಿಜನ ಜನರ ಜೀವನ ತುಂಬ ಸರಳ ಮತ್ತು ಪ್ರಕೃತಿಗೆ ಅವಲಂಬಿತವಾಗಿದೆ. ಅವರು ಕಾಡಿನ ಸಂಪನ್ಮೂಲಗಳಾದ ಜೇನು, ಹಣ್ಣು, ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಿ ಜೀವನ ಸಾಗಿಸುತ್ತಾರೆ. ಇವರ ಮನೆಗಳು ಸಾಮಾನ್ಯವಾಗಿ ಮಣ್ಣು, ಮರ ಮತ್ತು ಎಲೆಗಳಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಇವರು ಪರಿಸರಕ್ಕೆ ಹಾನಿ ಮಾಡದೇ ಇರುವಂಥದ್ದು. ಇವರ ಸಂಸ್ಕೃತಿ ಮತ್ತು ಆಚರಣೆಗಳು ಬಹಳ ವಿಶಿಷ್ಟವಾಗಿವೆ. ಹಬ್ಬಗಳು, ನೃತ್ಯಗಳು, ಹಾಡುಗಳು ಇವರ ಜೀವನದ ಮುಖ್ಯ ಭಾಗ. ದೇವರು, ಪ್ರಕೃತಿ ಮತ್ತು ಪೂರ್ವಜರನ್ನು ಗೌರವಿಸುವುದು ಇವರ ನಂಬಿಕೆಯ ಮೂಲವಾಗಿದೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಗಿರಿಜನರ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ಸಂಭವಿಸುತ್ತಿವೆ. ಶಿಕ್ಷಣ, ನಗರೀಕರಣ ಮತ್ತು ತಂತ್ರಜ್ಞಾನದಿಂದ ಅವರ ಹಳೆಯ ಸಂಪ್ರದಾಯಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ಆದರೂ ಗಿರಿಜನ ಲೋಕವು ನಮ್ಮ ಸಂಸ್ಕೃತಿಯ ಒಂದು ಅಮೂಲ್ಯ ಭಾಗವಾಗಿದ್ದು, ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಇದು ಬಂದ್ಬಿಟ್ಟು ಸಿದ್ಧಿ ಜನಾಂಗದ ನೃತ್ಯ ನೋಡಿ. ಸಿದ್ಧಿ ಜನಾಂಗದವರು ಹೇಗಿರ್ತಾರೆ, ಅವರ ಒಂದು ವೇಷಭೂಷಣ ಹೇಗಿರುತ್ತೆ, ಹಾಗೆ ಅವರ ನೃತ್ಯ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅರಳಿಕಟ್ಟೆ ಗ್ರಾಮದಲ್ಲಿ ಜನರು ಕೂಡಿ ಮಾತನಾಡುವ ಮತ್ತು ವಿಶ್ರಾಂತಿ ಪಡೆಯುವ ಪರಂಪರೆಯ ಸ್ಥಳ. ಹಾಗೆ ಈ ಒಂದು ಸ್ಥಳವನ್ನು ಸೋಮಾರಿ ಕಟ್ಟೆ ಅಂತಲೂ ಕರೀತಾರೆ. ಹಾಗೆ ನಾವಿಲ್ಲಿ ಪ್ಲೇಯಿಂಗ್ ಏರಿಯಾ ಕೂಡ ನೋಡಬಹುದು. ಇಲ್ಲಿ ಪ್ಲೇಯಿಂಗ್ ಏರಿಯಾದಲ್ಲಿ ಮಕ್ಕಳನ್ನ ಬಿಟ್ಟು ದೊಡ್ಡವರೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಜನರ ಜೀವನ ಶೈಲಿ ಅಲ್ಲದೆ ನೀವು ಹಳೆಯ ಕಾಲದ ಶಿಲ್ಪಗಳನ್ನು, ಕಲಾಕೃತಿಗಳನ್ನು, ಆ ಕೆತ್ತನೆಗಳನ್ನು ಕೂಡ ನೀವಿಲ್ಲಿ ನೋಡಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ರಾಗಿ, ಭತ್ತ ಇದನ್ನೆಲ್ಲ ಬೇರ್ಪಡಿಸಬೇಕು ಅಂದರೆ ಯಂತ್ರಗಳನ್ನು ಬಳಸ್ತೇವೆ. ಆದರೆ ಇಂದಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ.
ಮರದಲ್ಲಿ ಧಾನ್ಯಗಳನ್ನು ಹಾಕ್ಕೊಂಡು ಅವ್ರು ಬೇರ್ಪಡಿಸ್ಕೊಂಡು ಗಾಳೀಲಿ ತೂರ್ತಾ ಇದ್ರು. ಅದರಲ್ಲಿ ಕೂಡ ನೀವು ಇಲ್ಲಿ ನೋಡಬಹುದು. ಈ ಬೆಂಗಳೂರಿನ ಭಾಗದವರಿಗೆ ಸ್ವಲ್ಪ ಈ ಕರಗದ ಬಗ್ಗೆ ಎಲ್ಲ ತುಂಬ ಜನರಿಗೆ ಗೊತ್ತಿರುತ್ತೆ. ಈ ಕರಗವು ದ್ರೌಪದಿ ಅಮ್ಮನಿಗೆ ಸಮರ್ಪಿತವಾದ ಭಕ್ತಿ ಭಾವದ ಜನಪದ ಉತ್ಸವ. ಮುಖ್ಯವಾಗಿ ಬೆಂಗಳೂರು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧ, ಏಕೆಂದರೆ ಇದು ದ್ರೌಪದಿ ಅಮ್ಮನ ಆರಾಧನೆಗೆ ಸಂಬಂಧಿಸಿದೆ. ಹಾಗೆ ಇಲ್ಲಿ ಪಾಟ್ರಿ ಸೆಕ್ಷನ್ ಕೂಡ ಇದೆ. ನೀವು ಇಲ್ಲಿ ಏನಾದರೂ ನಿಮ್ಮ ಕೈಯಿಂದನೇ ಮಡಿಕೆಗಳನ್ನೇನಾದರೂ ಮಾಡ್ತೀರಾ ಅಂದರೆ ಕೂಡ ಇಲ್ಲಿ ಮಾಡಿಕೊಂಡು ತಗೊಂಡು ಹೋಗ್ಬೋದು. ಡೊಳ್ಳು ಕುಣಿತ ಕರ್ನಾಟಕದ ಪ್ರಸಿದ್ಧ ಜನಪದ ನೃತ್ಯಗಳಲ್ಲಿ ಇದು ಕೂಡ ಒಂದಾಗಿದ್ದು, ಡೊಳ್ಳಿನ ಸದ್ದುಗೆ ಸರಿಯಾಗಿ ತಂಡವಾಗಿ ಕುಣಿಯುವ ಈ ನೃತ್ಯ ಶಕ್ತಿ, ಏಕತೆ ಮತ್ತು ಸಂಸ್ಕೃತಿಯನ್ನು ತೋರಿಸುತ್ತದೆ. ಇದಿಷ್ಟು ಜಾನಪದ ಲೋಕದ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.